ನಮಸ್ಕಾರ ಸ್ನೇಹಿತರೆ, ಮುತ್ತು ಹೊಸಮಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೋಷಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಅಪ್ಲೈ ಮಾಡುವಾಗ ಶಾಲಾ ದಾಖಲಾತಿ ಬೇಕಾಗಿರುತ್ತೆ. ಅಂಥವ್ರು ಶಾಲಾ ದಾಖಲಾತಿ ಇಲ್ಲದಿದ್ದರೆ ಹೇಗೆ ಅಪ್ಲೈ ಮಾಡೋದು, ಯಾವ ದಾಖಲಾತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ, ನಾಡ ಕಚೇರಿ 5.0 ಮೇಲೆ. ಹಾಗೆ ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ನ ಹಾಕಿ OTP ಪಡೆಯೋರ ಮೇಲೆ ಕ್ಲಿಕ್ ಮಾಡಿ. ಆ OTP ನ ಹಾಕಿ ಕ್ಯಾಪ್ಚಾ ಕೋಡ್ ನಂಬರ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಮೇಲ್ಗಡೆ ಹೊಸ ವಿನಂತಿಯಲ್ಲಿ ಜಾತಿ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಸ್ಟಮರ್ದ ರೇಷನ್ ಕಾರ್ಡ್ ಇದ್ರೆ ಹೌದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ದಿದ್ರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಮುಖಾಂತರ ಸಲ್ಲಿಸಬಹುದು. ನಾನು ಇಲ್ಲಿ ಕಸ್ಟಮರ್ದ ರೇಷನ್ ಕಾರ್ಡ್ ಇದೆ, ಹೌದು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೈಡ್ ಅಲ್ಲಿ ರೇಷನ್ ಕಾರ್ಡ್ ಅಲ್ಲಿರೋ ಯಾವ ಸದಸ್ಯರ ಕಾಸ್ಟ್ ಇನ್ಕಮ್ಗೆ ಅಪ್ಲೈ ಮಾಡ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಫಾರ್ಮು ಇಲ್ಲಿ ಆಟೋಮೆಟಿಕ್ ಆಗಿ ಜಿಲ್ಲೆ ಮತ್ತು ತಾಲೂಕು, ಹೋಬಳಿ, ಯಾವ ಗ್ರಾಮ ಅನ್ನೋದು ಎಲ್ಲ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ಅರ್ಜಿದಾರರ ಹೆಸರಲ್ಲಿ ಶ್ರೀನ ಶ್ರೀಮತಿನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಭಿನ್ನ ಅಂದ್ರೆ ತಂದೆ, ಕೋ ಅಂದ್ರೆ ಗಂಡ ಅಂತ ಇರುತ್ತೆ, ಅದು ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾಯಿ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಹಾಗೆ ವಿಳಾಸನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೈಡಲ್ಲಿ ಪಿನ್ ಕೋಡ್ ನಂಬರ್ನ ಹಾಕಿ. ಹಾಗೆ ಇಲ್ಲಿ ಸೈಡಲ್ಲಿ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಫಿಲ್ಅಪ್ ಆಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಇಮೇಲ್ ID ನ ಹಾಕಿ. ಸರಳವಾಗಿ ಕನ್ನಡ ಟೈಪಿಂಗ್ ಮಾಡಲು ಗೂಗಲ್ ಇನ್ಪುಟ್ ಟೂಲ್ಸ್ನ ಬಳಸಿ. ಆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಂತರ ಇಲ್ಲಿ ಮೊಬೈಲ್ ನಂಬರ್ ಪಕ್ಕ OTP ಪಡೆಯಿರಿ ಅಂತ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ OTP ಬಂದಿರೋ OTP ನ ಹಾಕಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ID ಕೆಳಗಡೆ ಒಂದು OTP ಪಡೆಯಿರಿ ಕಾಣ್ತಾ ಇದೆ ನೋಡಿ, ಆ ಇಮೇಲ್ IDಗೆ OTP ಬಂದಿರುತ್ತೆ. ಆ OTP ನ ಹಾಕಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ OTP ವೆರಿಫೈ ಸಕ್ಸಸ್ಫುಲ್ ಅಂತ ಕಾಣ್ತಾ ಇದೆ ನೋಡಿ, ಆ ಥರ ಬರಬೇಕು. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಸಲಾತಿ ವರ್ಗ ಕಾಣ್ತಾ ಇದೆ, ನಿಮ್ಮ ವರ್ಗನ ಸೆಲೆಕ್ಟ್ ಮಾಡ್ಕೊಳ್ಳಿ, 2A 2B ಅಂತ. ಹಾಗೆ ಇಲ್ಲಿ ನಿಮ್ಮ ಜಾತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟಿರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಮ ಯಾವ ಉದ್ದೇಶಕ್ಕಾಗಿ ಬೇಕಾಗಿರುತ್ತೆ ಈ ಕಾಸ್ಟ್ ಇನ್ಕಮ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. 50 KB ಒಳಗೆ ಇರಬೇಕು, JPG ಫಾರ್ಮೆಟ್ನಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಶಾಲಾ ದಾಖಲಾತಿಗಳನ್ನ ಕೇಳ್ತಾ ಇದೆ. ಪೋಷಕರ ಶಾಲಾ ದಾಖಲಾತಿ ಏನಾದರೂ ಇದ್ರೆ, ಮೊದಲಿಗೆ ಏನಾದರೂ ಶಾಲೆಗೆ ಹೋಗಿದ್ರೆ ಅಂಥವ್ರು LC ಅಥವಾ TC ಮಾರ್ಕ್ಸ್ ಕಾರ್ಡ್ ಇದ್ರೆ ಅವ್ರನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಶಾಲೆಗೆ ಹೋಗಿಲ್ಲ ಅನ್ನೋಗಿದ್ರೆ ಅವರ ಮಕ್ಕಳ LC ಅಥವಾ TC ಮಾರ್ಕ್ಸ್ ಕಾರ್ಡ್ ಅಥವಾ ಶಾಲೆಯಲ್ಲಿ ದೃಢೀಕರಣ ಬರೆದು ಕೊಡ್ತಾರಲ್ಲ, ಆ ದೃಢೀಕರಣ ಕೂಡ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ. ನಂತರ ಇಲ್ಲಿ ಕೆಳಗಡೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಎಲ್ಲ PDF ಫಾರ್ಮೆಟ್ನಲ್ಲೇ ಇರಬೇಕು, 300 KB ಒಳಗಡೆ ಇರಬೇಕು. ನಂತರ ಇಲ್ಲಿ ವೋಟರ್ ID ಕಾರ್ಡ್ ಇದ್ರೆ ಅಪ್ಲೋಡ್ ಮಾಡ್ಬೋದು, ಇಲ್ಲದೇ ಇದ್ರೆ ಹಾಗೆ ಬಿಡ್ಬೋದು. ನಂತರ ಇಲ್ಲಿ ಸಂಬಂಧಿಕರ ದೃಢೀಕರಣ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅದರಲ್ಲಿ ಸಂಬಂಧಿಕರ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ ನಡೆಯುತ್ತೆ. ನಂತರ ಇಲ್ಲಿ ಕೆಳಗಡೆ ವೇತನ ಪ್ರಮಾಣ ಪತ್ರ ಅಂತ ಕಾಣ್ತಾ ಇದೆ ನೋಡಿ, ಅಂದರೆ ಯಾವುದಾದ್ರೂ ಜಾಬಲ್ಲಿ ಇದ್ರೆ ಪೇಮೆಂಟ್ ಸ್ಲಿಪ್ ಇರ್ತಲ್ಲ ಅದನ್ನ ಅಪ್ಲೋಡ್ ಮಾಡ್ಬೋದು, ಇಲ್ಲದೇ ಇದ್ರೆ ಹಾಗೆ ಬಿಡ್ಬೋದು. ನಂತರ ಇಲ್ಲಿ ಕೆಳಗಡೆ ಸ್ವಯಂ ಘೋಷಣೆ ಅಂತ ಕಾಣ್ತಾ ಇದೆ ನೋಡಿ, ಅಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ 300 KB ಒಳಗಡೆ PDF ಫೈಲ್ನಲ್ಲಿ. ನಂತರ ಇಲ್ಲಿ ಕೆಳಗಡೆ
ಗುರುತಿನ ಚೀಟಿ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗುರುತಿನ ಚೀಟಿಯಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೂಡ ಕಸ್ಟಮರ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ. PDF ಫಾರ್ಮೆಟ್ನಲ್ಲಿ 300 KB ಒಳಗಡೆ ಇರಬೇಕು. ಎಲ್ಲ PDF ಫೈಲ್ಸ್ನ ಅಪ್ಲೋಡ್ ಮಾಡಿದ ಮೇಲೆ ಸೈಡಲ್ಲಿ PDF ಚಿಹ್ನೆ ಕಾಣ್ತಾ ಇದೆ ನೋಡಿ, ಆ ರೀತಿ ಕಾಣಬೇಕು. ಎಲ್ಲ ಅಂದರೆ ಸರಿಯಾಗಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ವಿಳಾಸದ ಪುರಾವೆಯಲ್ಲಿ ಕೂಡ ಕಸ್ಟಮರ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡಿ. ಇತರ ದಾಖಲಾತಿಗಳು ಇದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು, ಇಲ್ಲದೇ ಇದ್ರೆ ಹಾಗೆ ಬಿಟ್ಟು. ನಂತರ ಒಮ್ಮೆ ಎಲ್ಲ ಫೈಲ್ನ ಅಪ್ಲೋಡ್ ಆಗಿದೆ ಅಲ್ವಾ ಅಂತ ಸರಿಯಾಗಿ ನೋಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು RD ನಂಬರ್ ಜನರೇಟ್ ಆಗುತ್ತೆ. ಆ RD ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ RD ನಂಬರ್ ಜನರೇಟ್ ಆಗಿದೆ. ಆ ನಂಬರ್ನ ಕಾಪಿ ಮಾಡಿ ಇಟ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಈ ಸೈನ್ಗೆ ಮುಂದುವರಿಸಿ ಅಂತ ಕಾಣ್ತಾ ಇದೆ ನೋಡಿ. ಇಲ್ಲಿ ಒಮ್ಮೆ ಎಲ್ಲ ಸರಿಯಾಗಿ ಡೀಟೇಲ್ಸ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಚೆಕ್ ಮಾಡಿದ ನಂತರ ಮೇಲ್ಗಡೆ ಈ ಸೈನ್ಗೆ ಮುಂದುವರಿಸಿ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ನಂತರ ಓಕೆ ಕೊಡಿ. ಇಲ್ಲಿ ನೋಡಿ, ಇಲ್ಲಿ ಈ ಸೈನ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕಾಣ್ತಾ ಇದೆ ನೋಡಿ, ಅದರಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ, ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಒಮ್ಮೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ OTPನ ಎಂಟರ್ ಮಾಡಿದ ಮೇಲೆ ಕೆಳಗಡೆ ಚೌಕ್ ಬಾಕ್ಸ್ನ ಟಿಕ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 40 ರೂಪಾಯಿ ಚಾರ್ಜಸ್ ಆಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಫೋನ್ಪೇನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ QR ಕೋಡ್ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಅದನ್ನ ಸ್ಕ್ಯಾನ್ ಮಾಡಿಕೊಂಡು 40 ರೂಪಾಯಿನ ಪೇ ಮಾಡಬೇಕಾಗತ್ತೆ ಫೋನ್ಪೇ ಮುಖಾಂತರ. ನಂತರ ಇಲ್ಲಿ ಪೇಮೆಂಟ್ ಮಾಡಿದ ಮೇಲೆ ಆಟೋಮೆಟಿಕ್ ಆಗಿ ಈ ಸೈನ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಿ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕಾಣ್ತಾ ಇದೆ. ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ನೋಡಿ, ಡೌನ್ಲೋಡ್ ಆಗಿದೆ ಅಕ್ನಾಲಜ್ಮೆಂಟ್. ಇಲ್ಲಿ RD ನಂಬರ್, ಅಕ್ನಾಲಜ್ಮೆಂಟ್ ನಂಬರ್ ಇದೆ ನೋಡಿ, ಇದನ್ನ ಕಾಪಿ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಹಾಗೆ ಇದು 1 ವಾರದ ಒಳಗಡೆ ಕಾಸ್ಟ್ ಇನ್ಕಮ್ PDF ಫಾರ್ಮೆಟ್ನಲ್ಲಿ ನೀವು ಕೊಟ್ಟರೆ ಇಮೇಲ್ ಐಡಿಗೆ ಅಪ್ರೂವಲ್ ಆಗಿ ಬರುತ್ತೆ. ಇದೇ ರೀತಿ ಪೋಷಕರ ಶಾಲಾ ದಾಖಲಾತಿ ಇಲ್ಲದೆ ಇದ್ರೂ ಕಾಸ್ಟ್ ಇನ್ಕಮ್ಗೆ ಅಪ್ಲೈ ಮಾಡಬಹುದು. ಧನ್ಯವಾದಗಳು.